ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಮಾರ್ನಿಂಗ್ ಒಂದು ವೀಡಿಯೋವನ್ನು ರಿಲೀಸ್ ಮಾಡಿದ್ದೇನೆ. ಯಾಕಂತ ಕೇಳಿದರೆ 8th ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಅಂತ ಅವರು KEAದವರು ನೋಟಿಫೈ ಮಾಡಿದರು. 9th ಒಳಗಡೆ ನೀವು ಕಾಲೇಜಿಗೆ ರಿಪೋರ್ಟ್ ಆಗಬೇಕು ಅಂತ ನೋಟಿಫೈ ಮಾಡಿದರು. ಬಟ್ ಇವತ್ತು ಮಾರ್ನಿಂಗು ಆಫ್ಟರ್ ಅರೌಂಡ್ ಈ ಒಂದು 1 hour ಬ್ಯಾಕ್ ಇನ್ನೊಂದು ನ್ಯೂ ಇದನ್ನು ರಿಲೀಸ್ ಮಾಡಿದ್ದಾರೆ. 7/8/2025 ಅಂದರೆ 1 hour ಬ್ಯಾಕ್ ನ್ಯೂ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ಸೊ ಯಾರ್ಯಾರು ಚಾಯ್ಸಸನ್ನು ಮಾಡಲಿಲ್ಲ, ಯಾರ್ಯಾರು ಕಾಲೇಜ್ ಅಡ್ಮಿಷನ್ ಇನ್ನೂ ಆಗಿಲ್ಲ, ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿ ನೋಡಿ, ದಿನಾಂಕ 7/8/2025 ಅಂದರೆ ಇವತ್ತು ರಿಲೀಸ್ ಆದಂಥ ನೋಟಿಫಿಕೇಷನ್ ಇದು. UG NEET 2025 ಆ್ಯಂಡ್ UG CET 2025 ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಫೈನಲ್ ಫಸ್ಟ್ ರೌಂಡ್ ರಿವೈಸ್ಡ್ ಟೈಮ್ ಟೇಬಲನ್ನು ಕೊಟ್ಟಿದ್ದರು. ಲಾಸ್ಟ್ ಟೈಮೆಲ್ಲ ಏನು ಮಾಡ್ತಾಯಿದ್ರು, ನೀವು ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಇಂತಿಷ್ಟು ದಿನ, ಆ ಚಾಯ್ಸ್ ಎಂಟ್ರಿ ಮಾಡಿದ ನೆಕ್ಸ್ಟ್ ಒಂದು 1 or 2 days ಕೊಟ್ಟು ಇಷ್ಟು ದಿನದೊಳಗಡೆ ನೀವು ಕಾಲೇಜಿಗೆ ರಿಪೋರ್ಟ್ ಮಾಡಬೇಕು. ಯಾರ್ಯಾರು ಆಪ್ಷನ್ ಚಾಯ್ಸ್ 1 ಮಾಡ್ತಾಯಿದ್ರು ಅವ್ರಿಗೆ ಕೊಡ್ತಾಯಿದ್ರು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಡೇಟ್ ಯಾವತ್ತಿಂದ ಚಾಯ್ಸಸ್ ಆ್ಯಂಡ್ ಯಾವತ್ತು ಲಾಸ್ಟ್ ಡೇಟ್ ಅಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ವೈದ್ಯಕೀಯ, ದಂತವೈದ್ಯಕೀಯ, ಹೋಮಿಯೋಪತಿ, ಇಂಜಿನಿಯರಿಂಗು, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, B.Pharm, Pharma.D, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ನಂತರ ಶುಲ್ಕ ಪಾವತಿ ಮಾಡಲು ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನ ವೇಳಾಪಟ್ಟಿಯಂತೆ ಕ್ರಮ ವಹಿಸಬೇಕು. ಇಲ್ಲಿ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಡೇಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೋಡ್ಲಿಕ್ಕೆ ಹೋದರೆ ಇಂಜಿನಿಯರಿಂಗ್ ಸೀಟ್ಗಳು, ಇಂಜಿನಿಯರಿಂಗ್ ಆ್ಯಕ್ಚುಲಿ ಅವ್ರು ಹೇಳಿದ್ದು 8th ಲಾಸ್ಟ್ ಡೇಟು ಟು ಮೇಕ್ ದ ಚಾಯ್ಸಸ್. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಮಾಡಲಿಕ್ಕೆ 8th ಅಂದರೆ ನಾಳೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದರು ಪ್ರೀವಿಯಸ್ಲಿ. 9th ಒಳಗಡೆ ನೀವು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಿದೆ ಕೇಳಿದರೆ, ಸ್ಟಾರ್ಟ್ ಆಗಿದ್ದು 2/8/2025 ಮಧ್ಯಾಹ್ನ 2/8/2025 ಇದು ಸ್ಟಾರ್ಟ್ ಆಗಿತ್ತು ಚಾಯ್ಸ್ಗಳನ್ನು ಮಾಡಲಿಕ್ಕೆ. ಟಿಲ್ 8ವರೆಗೆ ಕೊಟ್ಟಿದ್ದರು. ಇವಾಗ ಅದನ್ನು ಎಲ್ಲಿಯವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಕೇಳಿದರೆ 14/8/2025 ಈವ್ನಿಂಗ್ 4 o'clock ನೋಡಿ, 14ವರೆಗೆ ಎಕ್ಸ್ಟೆಂಡ್ ಆಗಿದೆ. ಇದು KEA ಕಡೆಯಿಂದ ಆಗೋದೆ, ಪ್ರತಿ ವರ್ಷವೂ ಆಗುತ್ತೆ. ನೆನಪಿಟ್ಕೊಳ್ಳಿ, ನನ್ನ ಅನಿಸಿಕೆ ಪ್ರಕಾರ ಇವರು ಇದೇ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ KCETದು ಸೆಕೆಂಡ್ ರೌಂಡ್ ರಿಸಲ್ಟ್ ಬರುವಾಗ ನೆಕ್ಸ್ಟ್ ಮಂತ್ ಆಗುತ್ತೆ. ಆಯಿತಾ, ಸೆಕೆಂಡ್ ರೌಂಡ್ ಪ್ರೊಸೀಜರ್ ಎಲ್ಲ ಮುಗಿದು ರಿಸಲ್ಟ್ ಬರುವಾಗ ಈ ಮಂತನ್ನು ಎಂಡ್ ಆಗಿ ಆ ಪ್ರೊಸೀಜರ್ ಮುಗುವಾಗ ನೆಕ್ಸ್ಟ್ ಮಂತ್ ಆಗುತ್ತೆ. ಆಯಿತಾ, ಅಲ್ಲಿಯ ಒಳಗೆ ನನ್ನ ಪ್ರಕಾರ ಕಾಮಿಡ್ಕೆದು ಕಂಪ್ಲೀಟ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಮುಗ್ದಿರುತ್ತೆ. ಇದು ಎವ್ರಿ ಇಯರ್ ಹೀಗೆ KEAದವರು ಎಲ್ಲದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ, ಒಂದಿಷ್ಟು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ಇವ್ರದ್ದು ವೆಬ್ಸೈಟ್ ವರ್ಕ್ ಆಗೋದಿಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಇದು ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ನಾನು ಇರೋದನ್ನು ಹೇಳ್ತಾ ಇರೋದಷ್ಟೇ, ಇಲ್ಲಿ ನನಗೂ ಮತ್ತು KEA ಮಧ್ಯೆ ಏನಿಲ್ಲ, ಇರೋದನ್ನು ಹೇಳ್ತಾ ಇದ್ದೇನೆ. ಸೊ 14ವರೆಗೆ ಓನ್ಲಿ ಇಂಜಿನಿಯರಿಂಗು ಅವರದ್ದು 14ವರೆಗೆ ಎಕ್ಸ್ಟೆಂಡ್ ಆಗಿದೆ. ವೈದ್ಯಕೀಯ, ದಂತವೈದ್ಯಕೀಯ, ಮೆಡಿಕಲ್ ಮತ್ತು ಡೆಂಟಲ್ ಇದು 16ವರೆಗೆ ಎಕ್ಸ್ಟೆಂಡ್ ಆಗಿದೆ. ಆಯಿತಾ, ಮೆಡಿಕಲ್, ಡೆಂಟಲ್ 16 ಅಂದರೆ ಟಿಲ್ 16th KEA ಕಡೆಯಿಂದ ಇಂಜಿನಿಯರಿಂಗ್ ರಿಲೇಟೆಡ್ ಯಾವುದು ಸ್ಟಾರ್ಟ್ ಆಗೋದಿಲ್ಲ, ಸೆಕೆಂಡ್ ರೌಂಡ್ ರಿಲೇಟೆಡ್. ಆಯಿತಾ, ಸೊ ಇಂಜಿನಿಯರಿಂಗ್ ಸೀಟ್ಗಳನ್ನು ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲಿಕ್ಕೆ 14/8/2025ವರೆಗೆ ಎಕ್ಸ್ಟೆಂಡ್ ಆಗಿದೆ. ಈವನ್ ಕೃಷಿ ವಿಜ್ಞಾನ, ವೆಟರ್ನರಿ, B.Pharm, Pharma.D ಅದು ಕೂಡ 14. ಆ್ಯಂಡ್ ಯೋಗ, ನ್ಯಾಚುರೋಪತಿ, ಅಲೈಡ್ ಹೆಲ್ತ್ ಸೈನ್ಸು, ಆರ್ಕಿಟೆಕ್ಚರ್ ಇದೆಲ್ಲದು ಕೂಡ 14. ಈವನ್ BSc ನರ್ಸಿಂಗ್, ಹೋಮಿಯೋಪತಿಯು ಕೂಡ 14ವರೆಗೆ ಎಕ್ಸ್ಟೆಂಡ್ ಆಗಿದೆ. ಡೆಂಟಲ್ ಮತ್ತು MBBS 16/8, ಮೆಡಿಕಲ್ 16/8ವರೆಗೆ ಎಕ್ಸ್ಟೆಂಡ್ ಆಗಿದೆ. ಆಯಿತಾ, ಇದು ಎವ್ರಿ ಇಯರ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಯಾರ್ಯಾರು ಚಾಯ್ಸಸ್ಗಳನ್ನು ಮಾಡಿಲ್ಲ ಆದಷ್ಟು ಬೇಗ ಚಾಯ್ಸ್ ಮಾಡಿ, ಟಿಲ್ 14ವರೆಗೆ ವೆಯ್ಟ್ ಮಾಡಬೇಡಿ. ಇವಾಗ ನೀವು ಒಂದಿಷ್ಟು ನನ್ನ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ರು, ಸರ್ ಏನೋ ಪ್ರಾಬ್ಲಮ್ ಬರ್ತಾ ಇದೆ ಅಂತ ವೆಬ್ಸೈಟಲ್ಲಿ. ಮೇ ಬಿ ಸದ್ಯಕ್ಕೆ ಆ ಪ್ರಾಬ್ಲಮ್ ಇದೆ, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ, ಸಂಜೆ ಹಾಗೆ ಮಾಡಿದ್ರು ಓಕೆ, ನೋ ಪ್ರಾಬ್ಲಮ್ಮು. ಯಾಕಂದರೆ ಎಕ್ಸ್ಟೆಂಡ್ ಆಗಿದೆ, ಡೇಟ್ ಎಕ್ಸ್ಟೆಂಡ್ ಆಗಿದೆ, 14/8/2025ವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಯು ಹ್ಯಾವ್ ಟೈಮ್. ನೋಡಿ, ಇವಾಗ ನೀವು ಲಾಗಿನ್ ಆಗಿ ಚೆಕ್ ಮಾಡಿದರೆ ಏನೋ ಪ್ರಾಬ್ಲಮ್, ಕೆಲವೊಂದು ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ರು, ಸರ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ವೆಯ್ಟ್ ಮಾಡಿ. ಓಕೆ, ಸಂಜೆ ಮಾಡೋದು ಅಥವಾ ನಾಳೆ ಮಾಡೋದು ಮಾಡಿ. ಯಾಕಂದರೆ ಇವತ್ತು ಡೇಟ್ 7, ಇನ್ನೂ ಡೇಟ್ ಇದೆ, ಬಟ್ ಲಾಸ್ಟ್ ಡೇಟ್ ಅವ್ರಿಗೆ ವೆಯ್ಟ್ ಮಾಡಬೇಡಿ. ಟಿಲ್ 10th ಒಳಗಡೆ ನಿಮ್ಮ ಚಾಯ್ಸಸನ್ನು ಮಾಡಿ ಕಾಲೇಜು ಜಾಯ್ನ್ ಆಗೋರು ಕಾಲೇಜಿಗೆ ಜಾಯ್ನ್ ಆಗಿಬಿಡಿ. ಆಯಿತಾ, ಸೊ ಈವನ್ ನಾನು ಕಾಮಿಡಿಕೆ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರೋದು, ನೀವು ಕಾಮಿಡಿಕೆದು ಬೇಕಾದರೆ ಈಗ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ ಈಗ ರಿಸಲ್ಟ್ ಬರುತ್ತೆ, ಬೇಗ ರಿಸಲ್ಟ್ ಬರುತ್ತೆ. ನಾನು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರೋದು, ನಿಮ್ಮ ಕಾಮಿಡಿಕೆಯಲ್ಲಿ ಒಳ್ಳೆ ಸೀಟ್ ಬಂದರೆ ದಯವಿಟ್ಟು KCETಯಲ್ಲಿ ಚಾಯ್ಸಸ್ಗಳನ್ನು ಮಾಡಿ ಎಕ್ಸಿಟ್ ಆಗಿಬಿಡಿ.
ಯಾಕಂದರೆ ನೀವು ಎಕ್ಸಿಟ್ ಆದಾಗ ನಿಮಗೆ ಸಿಕ್ಕಿರೋ ಸೀಟ್ಗಳು ನಿಮ್ಮ ಇದರಲ್ಲೇ ಬೇರೆ ಸ್ಟೂಡೆಂಟ್ಗಳಿಗೆ ಸಿಗ್ಬೋದು, ಕಲ್ಯಾಣ ಕರ್ನಾಟಕ ರೀಜನ್ಗಳ ಸ್ಟೂಡೆಂಟ್ಸ್ಗಳಿಗೆ ಸಿಗ್ಬೋದು. ಆವಾಗ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಕಾಮಿಡಿಕಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದವರು ದಯವಿಟ್ಟು ನಿಮ್ಗೆ ಅಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದ್ದರೆ, ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮಿಡಿಕಲಿ ನೀವು ಆ್ಯಕ್ಸೆಪ್ಟ್ ಮಾಡೋದಿದ್ರೆ KCETಯಿಂದ ಫಸ್ಟ್ ರೌಂಡೆಲ್ಲ ಎಕ್ಸಿಟ್ ಆಗಿ. ನೀವು ಎಕ್ಸಿಟ್ ಆಗೋ ಚಾನ್ಸಸ್ ಇದೆ, ಯಾಕಂದರೆ ನೀವು ಎಕ್ಸಿಟ್ ಆದರೆ ನಿಮ್ಮ ಫ್ರೆಂಡ್ಸಿಗೋ ಅಥವಾ ನಿಮ್ಮ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲಿ KCETಯಲ್ಲಿ, ಸರಿನಾ? ಆ್ಯಂಡ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಏನಾದರೂ ಎರರ್ ತೋರಿಸ್ತಾ ಇದ್ದರೆ ವರಿ ಮಾಡ್ಕೊಳ್ಬೇಡಿ, ಸರಿ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಏನಾದರೂ ಡೌಟ್ಸ್ಗಳಿದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.